ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹಾರಂಗಿ ಗ್ರಾಮದ ನಿವಾಸಿಯಾದ ರಾಘವೇಂದ್ರ ಎಂಬಾತನು ಸಿಎಸ್ಎಫ್ಐಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಮಾವೋವಾದಿಗಳ ಗುಂಡಿಗೆ ಬಲಿಯಾಗಿದ್ದ ಯೋಧನ ಹೆಸರನ್ನ ಹಾರಂಗಿಯ ಕ್ರೀಡಾಂಗಣಕ್ಕೆ ನಾಮಕರಣ ಮಾಡಲಾಯಿತು. ಕುಶಾಲನಗರ ತಾಲೂಕು ಪುರಸಭೆಯ ಆವರಣದಲ್ಲಿ ಗುಂಡಿಗಳನ್ನು ಮುಚ್ಚದೇ ಇರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿರಾಜಪೇಟೆ ತಾಲೂಕು ನೂತನ ಪೀಠೋಪಕರಣಗಳ ಘಟಕದ ನೂತನ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಕುಶಾಲನಗರ ತಾಲೂಕಿನ ಹಾರಂಗಿ ಗ್ರಾಮದ ನಿವಾಸಿಯಾದ ರಾಘವೇಂದ್ರ ಎಂಬ ಆತನು ಸಿಎಸ್ಎಫ್ಐ ಕೈಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಮಾವೋವಾದಿಗಳ ಗುಂಡಿಗೆ ಬಲಿಯಾಗಿದ್ದ ಯೋಧನ ಹೆಸರನ್ನು ಹಾರಂಗಿಯ ಕ್ರೀಡಾಂಗಣಕ್ಕೆ ನಾಮಕರಣ ಮಾಡಿದರು. ಕಳೆದ 3 ದಶಕಗಳ ಹಿಂದೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭ ಮಾವೋವಾದಿ ಉಗ್ರರ ದಾಳಿಗೆ ಬಲಿಯಾದ ಹಾರಂಗಿ ನಿವಾಸಿ ವೀರ ಯೋಧ ಕೆ ರಾಘವೇಂದ್ರ ಹೆಸರನ್ನ ಹಾರಂಗಿ ಕ್ರೀಡಾಂಗಣಕ್ಕೆ ನಾಮಕರಣ ಮಾಡಲಾಯಿತು. ಭಾರತ ಸರ್ಕಾರ, ಕೇಂದ್ರ ಗೃಹ ಸಚಿವಾಲಯ, ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಧೀರ ಹೃದಯಿ ರಾಘವೇಂದ್ರಕ್ಕೆ ಕ್ರೀಡಾಂಗಣವನ್ನ ಶಾಸಕ ಡಾಕ್ಟರ್ ಮಂತರಗೌಡ ಹಾಗೂ ಸಿಐಎಸ್ಎಫ್ ಡಿಐಜಿ ನೆಲ್ಲೂರು ಪೆರಮಾಳ್ ಅವರು ಉದ್ಘಾಟಿಸಿದರು. ನಂತರ ವೀರಯೋಧ ಭಾವಚಿತ್ರಕ್ಕೆ ಪುಷ್ಪಗುಚ್ಛವನ್ನು ಅರ್ಪಿಸುವ ಮೂಲಕ ಶಾಸಕರು ಹಾಗೂ ಅಧಿಕಾರಿಗಳು ಗೌರವ ಸಲ್ಲಿಸಿದರು. ಇದೇ ಸಂದರ್ಭ ಮೈದಾನದ ಅಂಚಿನಲ್ಲಿ ಶಾಸಕರು ಗಿಡ ನೆಟ್ಟು ನೀರು ಹಾಕಿದರು. ನಂತರ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಶಾಸಕರು, ಸ್ವಾತಂತ್ರ್ಯ ಹೋರಾಟಗಾರ ಕುಟುಂಬದಿಂದ ಬಂದ ರಾಘವೇಂದ್ರ ಅವರ ದೇಶ ಸೇವೆ ಶ್ಲಾಘನೀಯ. ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕು. ಇದು ಇತರ ಯುವ ಜನರಿಗೆ ಸ್ಫೂರ್ತಿಯಾಗಬೇಕು. ರಾಘವೇಂದ್ರ ಹೆಸರನ್ನ ಮೈದಾನಕ್ಕೆ ನಾಮಕರಣ ಮಾಡಿರುವ ಕಾರ್ಯ ಶ್ಲಾಘನೀಯ ಎಂದರು. ಸಿಐಎಸ್ಎಫ್ ಡಿಐಜಿ ನೆಲ್ಲೂರು ಪೆರಮಾಳ್ ಮಾತನಾಡಿ, ರಾಘವೇಂದ್ರ ಅವರ ದೇಶ ಸೇವೆ ಶ್ಲಾಘನೀಯ ಎಂದರು. ಹುತಾತ್ಮ ಯೋಧನ ಹೆಸರನ್ನ ಚಿರಸ್ಥಾಯಿಯಾಗಿಡಲು ಮೈದಾನಕ್ಕೆ ನಾಮಕರಣ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನ ಇಲಾಖೆ ಶ್ಲಾಘಿಸುತ್ತದೆ ಎಂದರು. ಇದೇ ಸಂದರ್ಭ ಹುತಾತ್ಮ ಯೋಧ ರಾಘವೇಂದ್ರ ಅವರ ತಾಯಿ ಕಮಲಮ್ಮ ಅವರನ್ನ ಹಾಗೂ ಸಿಐಎಸ್ಎಫ್ ಅಧಿಕಾರಿಗಳನ್ನ ಶಾಸಕರಾದ ಡಾಕ್ಟರ್ ಮಂತರಗೌಡರು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭ ಹಾರಂಗಿ ಅಣೆಕಟ್ಟು ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಐಕೆ ಪುಟ್ಟಸ್ವಾಮಿ, ಕಿರಿಯ ಎಂಜಿನಿಯರ್ ಕಿರಣ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್, ಸಿಐಎಸ್ಎಫ್ ಮೈಸೂರು ಆರ್ಎಂಸಿ ವಿಭಾಗದ ಅಸಿಸ್ಟೆಂಟ್ ಕಮಾಂಡರ್ ಯೋಗೇಶ್ ಚಂದ್ರಮಿಶ್ರಾ, ಇನ್ಸ್ಪೆಕ್ಟರ್ ಆರ್ಕೆ ಗೌತಮ್, ಪಿಎಸ್ಐಗಳಾದ ರಾಹುಲ್, ಹರಿಕೃಷ್ಣ, ತರಬೇತಿ ಕೇಂದ್ರದ ಹೆಡ್ ಕಾನ್ಸ್ಟೇಬಲ್ ಬಿಕೆ ಗುರುಮೂರ್ತಿ ಹಾಗೂ 25 ಸಿಬ್ಬಂದಿ ಹಾಗೂ ಕೂಡ್ಲೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಎನ್ ರಾಮಚಂದ್ರ, ಹುತಾತ್ಮ ಯೋಧನ ಕುಟುಂಬಸ್ಥರಾದ ಕಮಲಮ್ಮ, ವಾಣಿ, ಅಶ್ವಥ್ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಅವ್ರ ಮಗ ಆದಂಥ ರಾಘವೇಂದ್ರದವರು 86ನೇ ಇಸ್ವಿಲಿ 86ನೇ ಇಸ್ವಿಲಿ ಸಿಎಸ್ಎಫಲ್ಲಿ ಸೇರ್ಲಿಕ್ಕೆ ಹೋಗಾದ್ಮೇಲೆ ಅದರ ಜೊತೆಲೂ ಇಲ್ಲಿಂದ ಅಸ್ಸಾಮಲ್ಲಿ ಒಂದು ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ಅವ್ರ ಬೆಟಾಲಿಯನ್ 9 ಜನನೂ ಅವತ್ತಿನ ಸಂದರ್ಭದಲ್ಲಿ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅವರು 9 ಜನರು ತೀರೋಯ್ತಾರೆ. ಇಲ್ಲಿ ಸುರೇಶ್ ಬಾಬು ಅವರು ನನಗೆ ಒಂದು ವರ್ಷದ ಹಿಂದೆ ಅಲ್ಲ ಒಂದು ವರ್ಷ 2 ವರ್ಷದ ಹಿಂದೆ ಈ ಪ್ರಕ್ರಿಯೆ ನಡೀತಾ ಇದೆ ಅಂತ ನನಗೆ ಹೇಳಿದ್ದು. ನಾನಂದರೆ ನೋಡಿ, ಚಾಯ್ಸ್ ಇಸ್ ಜಾರ್ಸ್, ನಿಮಗೆ ಅವಕಾಶ ಮಾಡಿಕೊಡ್ತೀವಿ, ಸ್ಟೇಡಿಯಂ ಬೇಕು, ರಸ್ತೆ ಬೇಕು ಅಂತ ಇವ್ರ ಗೈಡ್ಲೈನ್ಸ್ ಪ್ರಕಾರ, ಸಿಎಸ್ಎಫ್ ಗೈಡ್ಲೈನ್ಸ್ ಪ್ರಕಾರ ಒಂದು ಅವಕಾಶ ಇದ್ದಂಥ ಸಂದರ್ಭದಲ್ಲಿ ನಾವಿದು ಸ್ಟೇಡಿಯಂನ ಅವ್ರ ಹೆಸರು ಮಾಡ್ಕೊಳ್ಳೋಕ್ಕೆ ಕುಟುಂಬಸ್ಥರಿಗೆ ಅವಕಾಶ ಕೊಡಬೇಕು ಅಂತ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಆಗಿರ್ಬೋದು ಪ್ಲಸ್ ಲೋಕಲ್ ಪಂಚಾಯತಿಯವರು ಸೇರಿಕೊಂಡು ಇದೊಂದು ಜಾಗನ ಅವ್ರ ಹೆಸರಿಗೆ ಆಗಬೇಕು ಅಂತ ಏನು ಆಸೆ ಪಡ್ತಿರೋದ್ರಿಂದ ಸಿಎಸ್ಎಫ್ ಮುಖಾಂತರ ನೀವು ಹೇಳ್ದಂಗೆ आपका होम मिनिस्ट्री परमिशन होना है ना इसके लिए. ಸೊ ಎಲ್ಲ ಲೀಗಲ್ ಪ್ರೊಸೀಜರ್ಸು ಇವರು ಅನುಕೂಲ ಲೆಕ್ಕ ಮಾಡಿಕೊಂಡು ಅದ್ರ ಜೊತೆಲಿ ಏನು, ಯಾಕಂದರೆ ಸಿಎಸ್ಎಫು ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಆ ವಿಚಾರದಲ್ಲಿ ಅವ್ರಿಗೂ ಅನುಮತಿ ಪಡೆದು ಇವತ್ತೇನು ಮೈಸೂರಿಂದ ದೊಡ್ಡ ಮಟ್ಟದಲ್ಲಿ ಒಂದು ಬೆಟಾಲಿಯನ್ ಬಂದು ಅವ್ರಿಗೆ ಒಂದು ನಿರಂತರವಾಗಿ ಅವ್ರ ಹೆಸರನ್ನ ಉಳಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡೋದ್ರಿಂದ ಸಿಎಸ್ಎಫ್ನ ಮೈಸೂರು ಬೆಟಾಲಿಯನ್ಗೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಲಿ ಏನು ನಾವು ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದೀವಿ ಇಲ್ಲಿ ಎದುರುಗಡೆಯಲ್ಲಿ, ಅದು ನಮ್ಮ ಶಾಸಕರ ನಿಧಿ ಅಂತ ಏನೋ ಬಸ್ ಸ್ಟ್ಯಾಂಡ್ ಮಾಡಿದ್ರು ಅಂತ ಕರೆಕ್ಟ್ ಅದ ಬೇಡ? ಮತ್ತು ನನ್ನ ಹೆಸರು ಬರೆದಿದ್ದೀರಲ್ಲ, ಯಾಕೆ ಅಲ್ಲ, ಅದಕ್ಕೆ ಆ ಬಸ್ ಸ್ಟ್ಯಾಂಡು ಅವ್ರ ಹೆಸರಲ್ಲಿ ಮಾಡಿಸ್ಬೇಕು ಅಂತ ಅವ್ರು ಇಡಬೇಕು ಅಂತ ನಾನು ಪಂಚಾಯತ್ ನಿಮ್ಮ ಪರ್ಮಿಷನ್ ಬೇಕೇನಪ್ಪ ನಿಮ್ಗೆ ಇವ್ರಿಗೆ ಇರಿಗೇಷನ್ ಅದೊಂದು ನಾನು ಇಲ್ಲೇ ಒಂದು ಅರ್ಜಿ ಬರೆಸ್ಕೊಂಡು ಅದನ್ನು ಒಂದು ಅಡ್ಮಿನಿಸ್ಟ್ರೇಟರ್ ಮುಖಾಂತರ ನೀವು ಒಂದು ಪರ್ಮನೆಂಟಾಗಿ ಬಸ್ ಸ್ಟ್ಯಾಂಡನ್ನು ಅವ್ರ ಹೆಸರಲ್ಲಿ ಸ್ಟೇಡಿಯಂ ಪ್ಲಸ್ ಬಸ್ ಸ್ಟ್ಯಾಂಡ್ ಅವ್ರ ಹೆಸರಿಗೆ ಹೆಸರು ನೇಮಕ ಮಾಡಬೇಕು ಅಂತ ಏನು ಇವತ್ತು ತೀರ್ಮಾನ ಮಾಡೋಂಥ ಸಂದರ್ಭದಲ್ಲಿ ದೇಶ ಸೇವೆ ಎಲ್ಲರಿಗಿಂತ ದೊಡ್ಡ ಸೇವೆ.
ಈಗ ನಾವೇ ದೊಡ್ಡ ಸೇವೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಜೀವನದಲ್ಲಿ ನಾವೇ ದೊಡ್ಡ ಸೇವೆ ಅಂತ ನಿರಂತರ ಜೀವನದಲ್ಲಿ ಸೇವೆ ಮಾಡ್ಕೊತೀವಿ ಅಂತಿದೆ. ಮಕ್ಕಳನ್ನ ಫ್ಯಾಮಿಲಿನ ಬಿಟ್ಟು ತಂದೆ ತಾಯಿನ ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಅವತ್ತು ಎಲ್ಲೆಲ್ಲೋ ದೇಶ ಸೇವೆ ಮಾಡಲಿಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಕೆಲವು ಜನಕ್ಕೆ ಪಾಪ ಈ ಥರ ದುರ್ಘಟನೆ ಅಂದ್ರಲ್ಲಿ ಅವ್ರ ಜೀವನ ಕಳ್ಕೊಳ್ಳೋಂಥ ಸಂದರ್ಭದಲ್ಲಿ ಅವ್ರ ಫ್ಯಾಮಿಲಿಗೆ ಧೈರ್ಯ ಕೊಡೋಂಥ ನಮ್ಮ ಜವಾಬ್ದಾರಿ. ಧೈರ್ಯ ಕೊಡ To say some words about our brave heart Raghavendra. He died during his duty hours in Assam, and he made supreme sacrifice, for which Home Ministry has recognized and instructed CISF to make one permanent either ground or any kind of structure like that. And I am very proud to say this government of present Karnataka government has allotted this land as playground, and it will remain throughout in his name, and it will remain in his name permanently. And the CSF is very proud to say that MLA sir had given time, and he has inaugurated this, and we will take up with our headquarters, and also we will thank this family for remaining unconditionally committed, and family is having faith on CISF that they will do something, and we assure from the side of CISF that family, whichever requirement they have for the stadium, we are here to help them. And we officially inaugurated this stadium today in memory of Braveheart Raghavendra. Thank you. ಅದೇ ರೀತಿ ನಮ್ಮಲ್ಲಿ ನೇರ ಯುವಕ ಸಂಘ ಅಂತ ಹುಡುಗರಿದ್ರು ಒಂದು ಸುಮಾರು ಜನ, ಆರ್.ಎಸ್. ಸ್ವಾಮಿ, ಶೇಖರೇಗೌಡ, ಮಂಜ, ಇವರೆಲ್ಲ ಇದ್ದರು. ಅವರೆಲ್ಲ ಸಪೋರ್ಟ್ ಮಾಡಿ ಗಾಡಿಕಲ್ಲಿ ಕೆಲಸ ಮಾಡಿ 5ನೇ ತಾರೀಕು ಗಾಡಿ ಬಂದಿಲ್ಲ. 5ನೇ ತಾರೀಕು ಸಂಜೆ ಮನೆಗೆ ಬಂದಮೇಲೆ ಕಾರ್ಯಕ್ರಮ ಮುಗಿಸಿ ಮತ್ತೆ ಮಾಡಿದ್ದೇವೆ. ನಾವು 6 ಜನ ಮಕ್ಕಳು, ಅಣ್ಣ ದೊಡ್ಡವನು, 2ನೇ ಅಕ್ಕ, 3ನೇ ನಾನು, 4ನೇ ತಂಗಿ, 5ನೇ ತಮ್ಮ, 6ನೇ ತಂಗಿ. ಈ ರೀತಿ ನಮ್ಮ ಕುಟುಂಬ. ನಮ್ಮ ಅಮ್ಮನಿಗೆ 94 ವರ್ಷ. ನಮ್ಮ ತಂದೆನೂ ಸಹ ಫ್ರೀಡಮ್ ಫೈಟರ್, ಸ್ವಾತಂತ್ರ್ಯ ಹೋರಾಟಗಾರರು. ಎಲ್ಲ ನಮ್ಮ ಕುಟುಂಬದ ಇತಿಹಾಸನೇ ಇದೆ. ದಯವಿಟ್ಟು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ರಸ್ತೆಯ ಅಗಲೀಕರಣ ಆಗದಂತೆ ವಿರೋಧ ವ್ಯಕ್ತಪಡಿಸಿದ ಗ್ರಾಮಸ್ಥರು. ನಾಪೋಕ್ಲು ಕೊಡವ ಸಮಾಜ ಅಜ್ಜಿಮುಟ್ಟ ಕುರುಳಿ ರಸ್ತೆಯನ್ನ ವಿಸ್ತರಿಸುವುದರಿಂದ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದ್ದು, ಇದನ್ನ ವಿರೋಧಿಸಿ ನಾಪೋಕ್ಲು ಕೊಡವ ಸಮಾಜದಲ್ಲಿ ಗ್ರಾಮಸ್ಥರು ಹಾಗೂ ಭೂಮಾಲೀಕರ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮಂಗಳೂರಿನ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಕೈಗೆತ್ತಿಕೊಂಡಿರುವ ರಸ್ತೆ ವಿಸ್ತರಣೆ ಕಾಮಗಾರಿ ವಿಷಯವನ್ನ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಂಗಂಡ ಜಾಲಿ ಪೂವಪ್ಪ, ಪ್ರಸ್ತುತ ಸುಮಾರು 15 ಅಡಿ ಅಗಲವಿರುವ ರಸ್ತೆ ಸ್ಥಳೀಯ ಸಂಚಾರಕ್ಕೆ ಸಾಕಷ್ಟಿದೆ. ಈ ರಸ್ತೆಯನ್ನ ಅಗಲೀಕರಣ ಮಾಡುವ ಅಗತ್ಯವಿಲ್ಲ ಎಂದರು. ನಾಪೋಕ್ಲುವಿನಿಂದ ಕೊಡವ ಸಮಾಜ, ಅಜ್ಜಿಮುಟ್ಟ ಹಾಗೂ ಕುರುಳಿ ಮಾರ್ಗವಾಗಿ ಎಮ್ಮೆಮಾಡುವಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಸುಮಾರು 25 ಅಡಿ ಅಗಲಕ್ಕೆ ವಿಸ್ತರಿಸುವ ಪ್ರಸ್ತಾವನೆಗೆ ನಮ್ಮ ತೀವ್ರ ವಿರೋಧವಿದೆ ಎಂದರು. ಇದಕ್ಕೆ ನೆರೆದಿದ್ದ ಗ್ರಾಮಸ್ಥರು ಸಹಮತ ವ್ಯಕ್ತಪಡಿಸಿದ್ರು. ರಸ್ತೆ ವಿಸ್ತರಣೆ ಮಾಡುವುದು ತಪ್ಪಲ್ಲ, ಯಾವುದೇ ಮುನ್ಸೂಚನೆ ಇಲ್ಲದೆ ರಸ್ತೆ ಅಗಲೀಕರಣ ಮಾಡಲು ಹೊರಟಿರುವುದು ಸಮಸ್ಯೆಯಾಗುತ್ತಿದೆ. ಈಗಿರುವ ರಸ್ತೆಯೇ ಉತ್ತಮ ಗುಣಮಟ್ಟದಿಂದ ಕೂಡಿದೆ, ರಸ್ತೆ ವಿಸ್ತರಣೆ ಅಗತ್ಯವಿಲ್ಲ ಎಂಬ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಯಿತು. ಈ ಯೋಜನೆಯಿಂದ ನೇರವಾಗಿ ಪರಿಣಾಮ ಬೀರುವ ಭೂ ಮಾಲೀಕರೊಂದಿಗೆ ಯಾವುದೇ ಸಮಾಲೋಚನೆ ನಡೆಸದೆ ಹಾಗೂ ಅವರ ಅಭಿಪ್ರಾಯವನ್ನ ಪಡೆಯದೆ ಈ ಪ್ರಸ್ತಾವನೆ ಮಾಡಲಾಗಿದ್ದು, ಕೂಡಲೇ ಯೋಜನೆ ಕೈಬಿಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು. ಶಿವಚಾಳಿಯಂಡ ಸಹದೇವ, ಬೊಪ್ಪಂಡ ಕುಶಾಲಪ್ಪ, ಬೊಪ್ಪಂಡ ಶೈಲಬೋಪಯ್ಯ, ಪಾಡಿಯಮಡ ಪಾಲಕ್ಷ, ಕೇಲೆಟಿರ ಗಣಪತಿ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಕಂಗಂಡ, ಅರೆಯಡ, ಕೇಲೆಟಿರ, ಶಿವಚಾಳಿಯಂಡ, ಬೊಪ್ಪಂಡ, ಪಾಡಿ, ಯಮ್ಮಂಡ ಕುಟುಂಬಸ್ಥರು ಮತ್ತಿತರರು ಪಾಲ್ಗೊಂಡಿದ್ದರು. ಮುಖ್ಯ ರಸ್ತೆಯಿಂದ ಅಜ್ಜಿಮುಟ್ಟಕ್ಕೆ ಸಂಪರ್ಕ ರಸ್ತೆ ಏನು ಇದೆ, ಅದು ಸುಮಾರು ಕಂಗಂಡ, ಕ್ಯಾಲೆಟಿರ, ಅರೆಯಡ, ನಂತರ ಶಿವಚಾಳಿಯಂಡ, ಹಾಗೆ ಬೊಪ್ಪಂಡ, ಪಾಡಿಯಮಂಡ, ಈ ಹಲವು ಕುಟುಂಬಗಳನ್ನು ಹಾದು ಪಳ್ಳಿರಾಣೆ ಎಂತಕ್ಕಂಥ ಜಾಗ, ಕೂರುಳಿ ಅನ್ನೋ ಜಾಗಕ್ಕೆ ಸೇರ್ತಕ್ಕಂಥ ರಸ್ತೆಯನ್ನ ನಿನ್ನೆಯ ದಿನ ಒಂದು KRDB ಅಂತಕ್ಕಂಥ ಒಂದು ಸಂಸ್ಥೆ ಅಡಿಯಲ್ಲಿ
ಈ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಆಗಬೇಕು ಒಂದು ಸಭೆ ಕರೆಯಲಾಗಿದೆ. ಈ ಸಭೆಯಲ್ಲಿ ಕೆಲವು ಜನರಿಗೆ ಆಹ್ವಾನವನ್ನು ನೀಡಿತು ಸಭೆ, ಆದರೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ. ಯಾವುದೋ ಒಂದು ರೀತಿಯ ಕೋಟಿ ಹಣಗಳು ಬರುತ್ತವೆ, ಈ ರಸ್ತೆಗೆ ಡಾಮರೀಕರಣ ಮಾಡಲಾಗುವುದು ಮತ್ತು ಕಾಂಕ್ರೀಟೀಕರಣ ಮಾಡಲಾಗುವುದು, ಆದ್ದರಿಂದ ಇದು ಬರಬೇಕು ಅಂತಕ್ಕಂಥ ಸೂಚನೆ ಇತ್ತು. ಆದರೆ ಯಾವುದೇ ಸ್ಪಷ್ಟತೆ ಇರೋದ್ರಿಂದ ಕೆಲವು ಜನರು ಭಾಗವಹಿಸಲಿಲ್ಲ. ಕೆಲವು ಜನರು ಭಾಗವಹಿಸಿದ್ರು ಕೂಡ ಅವರಿಗೆ ಸ್ಪಷ್ಟತೆ ಸಿಗಲಿಲ್ಲ. ತದನಂತರ ಗೊತ್ತಾಯಿತು ಈ KRDB ಸಂಸ್ಥೆಯು ಮಾಡ್ತಕ್ಕಂಥ ಕೆಲಸದಲ್ಲಿ ಇರ್ತಕ್ಕಂಥ ರಸ್ತೆಯನ್ನ ಅಗಲೀಕರಣದ ಜೊತೆಗೆ ಅದು ಯಾವ ರೀತಿ ಅದನ್ನು ಮುಕ್ತಾಯಗೊಳಿಸುತ್ತೆ ಅಂತಕ್ಕಂಥದ್ರ ಒಂದು ಸ್ಪಷ್ಟತೆ ಇರುವುದಿಲ್ಲ. ಕಾರಣ ಈ ಹಿಂದೆ ಶಾಲಿಮಾರ್ ಮಿಲ್ಲಿನಿಂದ ಎಮ್ಮೆ ಮಾಡುವವರಿಗೆ ಗುರುಳಿ ರಸ್ತೆಯನ್ನು ಕೂಡ KRDB ಮಾಡಿತ್ತು. ಅದು ಮಾಡಿ 6 ತಿಂಗಳಲ್ಲಿ ರಸ್ತೆ ಕಳಪೆ ಕಾಮಗಾರಿಯಾಗಿತ್ತು, ಅದು ತೇಪೆಯನ್ನು ಹಾಕಲಾಗಿತ್ತು. ಈ ರೀತಿಯ ವ್ಯವಸ್ಥೆ ಆ ರಸ್ತೆಯಲ್ಲಿದೆ. ಇವತ್ತು ಕೂಡ ನಾವು ಕಾಣ್ತಾ ಇದ್ದೇವೆ. ಆದರೆ ಈ ಒಂದು ರಸ್ತೆ ಬರಬೇಕಿದ್ರೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲಿರ್ತಕ್ಕಂಥ ಜನರಿಗೆ ತಿಳಿಸಬೇಕಿತ್ತು, ಅದು ಆಗಲಿಲ್ಲ. ಆದ್ದರಿಂದ ಇವತ್ತು ಯಾರ್ಯಾರು ಆ ಭಾಗದಲ್ಲಿ ತೋಟಗಳನ್ನ ಹೊಂದಿರತಕ್ಕಂಥ ಮಾಲೀಕರಿರ್ಬೋದು, ಜಾಗವನ್ನು ಹೊಂದಿರತಕ್ಕಂಥ ಇರ್ಬೋದು, ನಾವೆಲ್ಲರೂ ಹೆಚ್ಚು ಸೇರಿದ್ದೇವೆ. ಏಕೆಂದ್ರೆ ನಿನ್ನೆಯ ದಿನದ ಒಂದು ಏನು ಸಭೆ ನಡೆದಿದೆ ಅದರ ಪೂರ್ಣ ಮಾಹಿತಿ ಇರಲಿಲ್ಲ ಅಂತಕ್ಕಂಥದ್ದು ಒಂದು ವಿಚಾರ. ಅಂದ್ರೆ ಮತ್ತೊಂದು, ಇದು ಯಾವ ರೀತಿ ಆಗುತ್ತೆ ಮತ್ತು ಯಾವ ರೀತಿ ಇದರ ರೂಪುರೇಷೆ ಅಂತಕ್ಕಂಥ ಸ್ಪಷ್ಟತೆ ಯಾರಿಗೂ ಇಲ್ಲದೆ ಇರೋದ್ರಿಂದ ಇವತ್ತು ನಾವು ಸೇರಿದ್ದೇವೆ. ಮತ್ತು ಈ ಒಂದು ಸಭೆ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅದರಂತೆ ನಾವು ಇಲ್ಲಿಯ ಗ್ರಾಮಸ್ಥರು ಮತ್ತು ಈ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ತೋಟದ ಮಾಲೀಕರಿರ್ಬೋದು ಮತ್ತು ಜಾಗದ ಮಾಲೀಕರು ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಅಂತಕ್ಕಂಥ ಸ್ಪಷ್ಟ ನಿಲುವನ್ನು ತಾಳಿದ್ದಾರೆ. ಇಲ್ಲಿಗೆ ಮಾತುಗಳಾಗಿದೆ. ಮತ್ತು ತೋಟವನ್ನು ಹೊಂದಿಕೊಂಡು ಇರುವಂಥ ಸಾವುಕಾರ. ಏಕೆಂದರೆ ನಮಗೆ ನಿನ್ನೆ ಒಂದು ಮೀಟಿಂಗ್ ಆಗಿದೆ, ಅದನ್ನು ಯಾರಿಗೂ ಯಾರು ಇಲ್ಲಿ ಸೇರಿದ್ದಾರೆ ಅವರಿಗೆ ಯಾವ ಮಾಹಿತಿ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಮೇಯ್ನ್ ಆಗಿ ಯಾರದು ಜಾಗ ಹೋಗ್ತದೆ, ಯಾರಿಗೆ ತೊಂದರೆ ಆಗ್ತದೆ, ಎಂತೆಂದು ತೊಂದರೆ ಉಂಟು ಅದನ್ನು ಅವರು ಮೊದಲು ನಮ್ಮನ್ನೆಲ್ಲ ಸೇರಿಸಿ, ತೋಟದವರು ಯಾರಿದ್ದಾರೆ ಅಥವಾ ಮನೆಯವರಿದ್ದಾರೆ, ಯಾರು ಸೈಡಲ್ಲಿ ಯಾರಿಗೆ ತೊಂದರೆ ಆಗ್ತದೆ ಅಂಥವ್ರನ್ನೆಲ್ಲ ಸೇರಿಸಿ ಮತ್ತೆ ಅವರು ಏನು ಅಭಿಪ್ರಾಯ ಪಡ್ತೇವೆ, ಏನು ಮಾಡಬೇಕು, ಮುಂದಕ್ಕೆ ಏನಾಗ್ತದೆ, ಅದು ಯಾವ ರೀತಿಯಲ್ಲಿ ಆಗ್ತದೆ ಎಂಬ ಒಂದು ಅಭಿಪ್ರಾಯವನ್ನು ಯಾರಿಗೂ ನಮ್ಮ ಇಲ್ಲಿ ಊರಿನವರಿಗೆ ಅಕ್ಕಪಕ್ಕದವರಿಗೆ ಯಾರಿಗೂ ತಿಳಿಸಲಿಲ್ಲ. ಅವರೇ ಬಂದು ಅವರ ಇಷ್ಟ ಪ್ರಕಾರ ಬಂದು ಮಾಡಿದ್ದಾರೆ, ಹೋಗಿದ್ದಾರೆ. ಆದರೆ ನಮಗೆ ಏನೆಂದರೆ ಟೋಟಲ್ ಆಗಿ ನಮ್ಮವರನ್ನು ಯಾರಿಗೂ ತೋಟ ಯಾರಿಗೆ ಲಾಸ್ ಆಗ್ತದೆ ಅಂಥವ್ರನ್ನು ಬಿಟ್ಟು ಬೇರೆಯವರು ಯಾರೋ ಬಂದು ಅಭಿಪ್ರಾಯ ಪಟ್ಟರೆ ತೋಟವನ್ನು ಬಿಟ್ಟು ಕಳ್ಕೊಂಡವರು ಯಾರಿದ್ದಾರೆ ಅವರಿಗೆ ಏನೊಂದು ಮಾಹಿತಿ ಇಲ್ಲ ಅಂತ ಹೇಳಿದಕ್ಕಾಗಿ ಈ ದಿವಸದ ಈ ಜನರನ್ನು ನಮ್ಮ ಊರಿನವರು ಸೇರಿಸಿ ಈ ಮಾತನ್ನು ಆಡಬೇಕಾದ ಒಂದು ಸಂದರ್ಭ ಬಂದಿದೆ. ಅದಕ್ಕೆ ದಯವಿಟ್ಟು ಅದು ಏನು ಆಗಬೇಕು, ಯಾವ ರೀತಿಯಲ್ಲಿ ಆಗ್ತದೆ, ಅದರ ರೂಪರೇಖೆ ಏನು, ಇದನ್ನು ಸ್ಪಷ್ಟವಾಗಿ ನಮ್ಮೆಲ್ಲರನ್ನು ಸೇರಿಸಿ ಆ ಒಂದು ಮಾಹಿತಿಯನ್ನು ನಮಗೆಲ್ಲರಿಗೂ ಕೊಟ್ಟರೆ ನಮ್ಮ ಅಭಿಪ್ರಾಯ ಏನು ಉಂಟು ನಾವು ಎಲ್ಲ ಅಭಿಪ್ರಾಯ ಪಟ್ಟು ನಾವು ಹೇಳ್ತೀವಿ. ಈಗ ಸದ್ಯಕ್ಕೆ ನಮ್ಮ ಇರುವ ಸ್ಥಳವನ್ನು, ಇರುವಂಥ ರೋಡನ್ನು ಚೆನ್ನಾಗಿ ಮಾಡಿ ನಮ್ಮ ಊರಿಗೆ, ನಮ್ಮ ನಾಡಿನವರಿಗೆ ಒಂದು ಸರಿಯಾದ ಒಂದು ಸೌಕರ್ಯವನ್ನು ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಿರಿಯರೇ ಮತ್ತು ಕಿರಿಯರೇ, ಏನು ಅಂತ ಹೇಳಿದರೆ, ಇವತ್ತಿನ ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ಒಂದು ಸಭೆಯನ್ನು ಕರೆದಿದ್ದೀರ ನೀವು. ಇದರ ಮೊದಲಿನ ಸಭೆಯನ್ನು ಅಧಿಕಾರಿಗಳು ಬಂದಾಗ ನೀವು ಯಾರನ್ನು ಕರೆದಿಲ್ಲ. ಇಲ್ಲಿ ಸಂಬಂಧಪಟ್ಟವರನ್ನು, ಈ ಜಾಗಕ್ಕೆ ಸಂಬಂಧಪಟ್ಟವರನ್ನು ಯಾರು ಕರೆದು ಸೇರಿಸಿ ಅವರೊಟ್ಟಿಗೆ ಡಿಸ್ಕಷನ್ ಮಾಡಲಿಲ್ಲ. ಆದುದರಿಂದ ಈಗ ಹಾಗೆ ಹೇಳುವುದಾದರೆ ಆ ಅಚ್ಚುಮುಟ್ಟ ರೋಡಲ್ಲಿ ನನ್ನ ತೋಟವೇ ಜಾಸ್ತಿ ಹೋಗುವುದು. ಹಾಗೆ ನಾನು 3-4 ವರ್ಷ ಈ ರಸ್ತೆ ಮಾಡೋ ಮೊದಲು 4 ವರ್ಷ ಮೊದಲೇ ನಮ್ಮ ಕಾಫಿ ಗಿಡವನ್ನೆಲ್ಲ ಕರೆದು ನಮಗೆ ನಷ್ಟ ಆಗಿದೆ ತುಂಬ. ಆದರೂ ಸಹ ನಾವು ಊರಿಗೆ ಒಳ್ಳೆಯದಾಗಲಿ, ಜನರಿಗೆ ಒಳ್ಳೆಯದಾಗಲಿ, ಈಗ ನಾವು ನಮ್ಮ ಸ್ವಂತ ಇದರಿಂದ ನಾವು ಇದು ಮಾಡಿದಲ್ಲ, ಈ ನಮ್ಮ ಈ ಏರಿಯಾ ಒಳ್ಳೆಯದಾಗಬೇಕು, ನಮ್ಮ ನಾಡು ಊರು ಒಳ್ಳೆಯದಾಗಬೇಕು, ಎಲ್ಲ ಜನರಿಗೆ ಉಪಕಾರ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಸ್ಥಳ ಕೊಟ್ಟಿದ್ವಿ. ಆದರೆ ನಮ್ಮ ಜನ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನಾವು ಕೊಟ್ಟ ಜಾಗವೇ ಸರಿ ಇದೆ, ಇನ್ನೂ ಅದನ್ನು ಇದು ಮಾಡಲಿಕ್ಕೆ ಇದೇನು ಹೈವೇ ಅಲ್ಲ. ನೀವು ಹೈವೇ ಆಗೋದಾದ್ರೆ ಇಷ್ಟು ಜಾಗ ಬೇಕು ಅಂತ ನಾವು ಹೇಳ್ಬೋದು, ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು
ಇದು ಹೈವೇ ಅಲ್ಲ, ಆ ಹೈವೇದು ಅಗತ್ಯವೂ ಇಲ್ಲ. ಅಷ್ಟು ಅಗಲ 25 ಅಗಲ ಅಡಿಯಷ್ಟು ಜಾಗ ಅಗತ್ಯ ಇಲ್ಲ. ಈಗ ಇರುವ ರೋಡೇ ಚೆನ್ನಾಗಿದೆ, ಅದನ್ನೇ ತಾರ್ ಹಾಕಿಯೋ ಅಥವಾ ಕಾಂಕ್ರೀಟ್ ಹಾಕಿಯೋ ಅದನ್ನೇ ಚೆನ್ನಾಗಿ ಮಾಡಿದರೆ ಪರವಾಗಿಲ್ಲ. ಈಗ ಭಯಂಕರ ಯಾವ ಕಾಮಗಾರಿಯೂ ಕಳಪೆಗಾಗಲಿಲ್ಲ ರೀ. ಅಲ್ಲಿ ಮಾಡಿದ ರೋಡು 4 ತಿಂಗಳು ಸಹ ಬರಲಿಲ್ಲ. ಅಜ್ಜಿಗುಟ್ಟಕ್ಕೆ ಹೋಗೋ ರೋಡು ಎಲ್ಲ ಕಲ್ಲು ಎಲ್ಲ ಎದ್ದುಕೊಂಡು ತುಂಬ ಕಷ್ಟ ಇದೆ. ಆಟೋ ಯಾವುದಾದ್ರೂ ವೆಹಿಕಲ್ ಹೋಗ್ಲಿಕ್ಕೆ ಅವರು ಒಪ್ಕೊಳ್ಳಲ್ಲ. ಇದು ಎಲ್ಲರಿಗೂ ಗೊತ್ತಿದೆ ಆ ವಿಷಯ. ಇರುವ ರೋಡನ್ನೇ ಅವರು ಚೆನ್ನಾಗಿ ಮಾಡಿಕೊಟ್ರೆ ನಮಗೆ ಪರವಾಗಿಲ್ಲ. ಮತ್ತೆ ಜನರಿಗೆ ನಷ್ಟ ಆಗಿಕೊಂಡು ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಇರುವ ರೋಡನ್ನೇ ಚೆನ್ನಾಗಿ ಮಾಡಿದ್ರೆ ಜನರಿಗೆ ಉಪಕಾರ ಆಗ್ತದೆ. ಅದಕ್ಕಿಂತ ದೊಡ್ಡ ರೋಡ್ ಅಗತ್ಯ ಇದೆಯಾ ಅಂತ ನನ್ನ ಅಭಿಪ್ರಾಯ. ನೀವು ಹೇಳಬೇಕು. ಏಕೆಂತ ಹೇಳಿದ್ರೆ ಇದು ನ್ಯಾಷನಲ್ ಹೈವೇ ಏನಲ್ಲ. ಹೈವೇ ಅಂತ ಹೇಳಿದ್ರೆ ನಿಜವಾಗಿ ಕೊಡಲೇಬೇಕಾಗ್ತದೆ. ಆದರೆ ಇದು ಹಳ್ಳಿಗೆ ಹೋಗುವ ದಾರಿ. ಆ ಕಡೆ ಎಷ್ಟು ಫ್ಯಾಮಿಲಿ ಇದೆ ಅಂತ ನಿಮಗೆ ಗೊತ್ತಿದೆ. ಹಾಗೆ 25 ಅಡಿಯಿಂದ ತುಂಬ ಜಾಗ ಹೋಗ್ತದೆ. ಹಾಗೆ ನೋಡಿದ್ರೆ ನನ್ನ ಸುತ್ತ ಇರುವ ತೋಟ ಎಲ್ಲ ಹೋಗ್ತದೆ. ಒಂದು ಲೈನಲ್ಲಿ ನಾನು ಫುಲ್ ತೆಂಗಿನ ಮರ ನಟ್ಟಿದ್ದೀನಿ, ಅದೆಲ್ಲ ಹೋಗ್ತದೆ. ಅಲ್ಲಿಂದ ಮೇಲಿಂದ ಇದೆಲ್ಲ ಹೋಗ್ತದೆ. ಅದರಿಂದ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ಇರುವ ರೋಡನ್ನೇ ಚೆನ್ನಾಗಿ ಮಾಡಿಕೊಂಡು ಅದನ್ನೇ ಸರಿಪಡಿಸಿಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವನ್ನು ನೀವು ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ವಿರಾಜಪೇಟೆ ತಾಲೂಕಿನಲ್ಲಿ ನೂತನ ಪೀಠೋಪಕರಣಗಳ ಘಟಕದ ನೂತನ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ವಿರಾಜಪೇಟೆಯ ಖಾಸಗಿ ಬಸ್ ನಿಲ್ದಾಣದ ಸ್ವಾಗತ್ ಸಭಾಂಗಣದಲ್ಲಿ ಪೀಠೋಪಕರಣ ತಯಾರಿಕೆಯ ಸದಸ್ಯರು ಸಭೆ ನಡೆಸಿದರು. ಸದಸ್ಯರಿಗೆ ಕೆಲವು ಸಂದರ್ಭಗಳಲ್ಲಿ ಆಗುವ ಸಮಸ್ಯೆಗಳನ್ನು ಬಗೆಹರಿಸಲು ಮತ್ತು ಎಲ್ಲರೂ ಒಂದಾಗಿ ಸೇರುವ ಉದ್ದೇಶದಿಂದ ಈ ಸಂಘವನ್ನು ಸ್ಥಾಪಿಸಲಾಯಿತು ಎಂದು ನೂತನ ಅಧ್ಯಕ್ಷರಾದ ಎನ್ಸಿ ವಿಜಯ್ ಕುಮಾರ್ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ನೂತನ ಆಡಳಿತ ಮಂಡಳಿ ರಚನೆ ಮಾಡಲಾಯಿತು. ಸಂಘದ ಅಧ್ಯಕ್ಷರಾಗಿ ವಿಜಯ್ ಕುಮಾರ್, ಉಪಾಧ್ಯಕ್ಷರಾಗಿ ಎನ್ ಸುರೇಶ್ ಕುಮಾರ್, ಕಾರ್ಯದರ್ಶಿ ನಂದ ಉತ್ತಯ್ಯ, ಸಹ ಕಾರ್ಯದರ್ಶಿಯಾಗಿ ಮಹಾದೇವ ಆಚಾರ್ಯ, ಖಜಾಂಚಿಯಾಗಿ ಸಿದ್ದರಾಜು ಅವರನ್ನು ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸದಸ್ಯರಾದ ದಾಮೋದರ್ ಆಚಾರ್ಯ, ಪ್ರಭಾಕರ್, ಸಿಜು, ಗಂಗಾಧರ್, ರವೀಂದ್ರ, ಶಶಿಧರ್, ಮೋಹನ್, ಪ್ರವೀಣ್, ಹರಿದಾಸ್ ಸೇರಿದಂತೆ ಹಲವಾರು ಸದಸ್ಯರು ಭಾಗವಹಿಸಿದ್ದರು. ಈ ಸಭೆ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಹಲವಾರು ವರ್ಷಗಳಿಂದ ಯೋಜನೆ ಮಾಡಿರುವಂಥ ಒಂದು ತೀರ್ಮಾನ ಏನಂತ ಹೇಳಿದ್ರೆ, ಒಂದು ಪೀಠೋಪಕರಣ ಘಟಕ ಮಾಲೀಕರು ಮತ್ತು ಕಾರ್ಮಿಕರು ಅಂತೇಳಿ ಒಂದು ಸಭೆಯನ್ನು ಉದ್ದೇಶಿಸಿ ಸಭೆಯನ್ನು ಕಟ್ಟಬೇಕು ಅಂತ ಹಲವಾರು ವರ್ಷಗಳಿಂದ ಟ್ರೈ ಮಾಡಿ ಇವತ್ತು ಅದಕ್ಕೆ ಸಮಿತಿ ರಚನೆ ಮಾಡೋಕ್ಕೆ ಒಂದು ಅನುಭವ ಆಗಿದೆ. ಏನಂತ ಹೇಳಿದ್ರೆ, ಪೀಠೋಪಕರಣ ಘಟಕ ಅಂತ ಹೇಳಿದ್ರೆ ಎಲ್ಲದೂ ಅನ್ನಿಸುತ್ತೆ. ಕಾರ್ಮಿಕರು, ಮರದಿಂದ ಪಾಲಿಶ್ ಮಾಡುವಂಥ ಕೆಲಸಗಾರರು, ಮರಕ್ಕೆ ಸಂಬಂಧಪಟ್ಟು ಈರ್ಚೆ ಕೆಲಸ ಮಾಡುವಂಥ ಕೆಲಸಗಾರರು, ಮರ ಕೊಯ್ಯುವಂಥ ಎಲ್ಲ ಕೆಲಸಗಾರರು ಇದಕ್ಕೆ ಅನ್ವಯಿಸ್ತದೆ. ಯಾಕೆಂದರೆ ಈ ಸಭೆ ಒಂದು ಇದ್ದರೆ ನಮಗೆ ಏನಾದರೂ ನಾವು ಮಾಡ್ತಾ ಇರುವ ಈ ಸಂಘದ ಉದ್ದೇಶ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬ ಒಂದು ಕಾರ್ಮಿಕರಿಗೆ ಏನಾದರೂ ಅಡಚಣೆ ಆಯಿತು ಆಗ ನಾವೆಲ್ಲರೂ ಒಟ್ಟಾಗಿ ನಿಂತುಬಿಟ್ಟು ಅದನ್ನು ಬಗೆಹರಿಸಬೇಕು. ಅದು ಸರ್ಕಾರ ಮಟ್ಟದಲ್ಲಿ ಆಗಲಿ, ಅಧಿಕಾರಿ ಮಟ್ಟದಲ್ಲಿ ಆಗಲಿ, ಯಾರ ಮಟ್ಟದಲ್ಲಾದರೂ ಇದಕ್ಕೆ ಜನರಿಗೆ ಸ್ಪಂದನೆ ಸಿಕ್ಕುವಂಥ ಕಾರ್ಯ ನಮ್ಮ ಸಂಘದ ಮುಖಾಂತರ ಆಗಬೇಕು. ಅದನ್ನೆಲ್ಲನೂ ಒದ್ದುಗೂಡಿಸಿ ನಾವು ಇವತ್ತು ಒಂದು ಸಂಘದ ಸಮಿತಿ ರಚನೆ ಮಾಡಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇದರಲ್ಲಿ ನನ್ನಲ್ಲಿ ಸಂಪೂರ್ಣವಾಗಿ ಎಷ್ಟರ ಮಟ್ಟಿಗೆ ಇದನ್ನು ಮುಂದುವರಿಸ್ಕೊಂಡು ಹೋಗೋಕ್ಕಾಗ್ತದೆ ಅಷ್ಟರ ಮಟ್ಟಿಗೆ ನಾವು ಮಾಡ್ತೀವಿ. ಇವತ್ತು ನಾವು ವಿರಾಜಪೇಟೆ ತಾಲೂಕಿನಲ್ಲಿ ಒಂದು ಸಂಸ್ಥೆ ಮಾಡಿದ್ದಾರೆ. ಹಾಗೆ ಹಲವಾರು ಕಡೆಯಿಂದ, ಪೊನ್ನಪೇಟೆಯಿಂದ ಇವರು ಬಂದಿದ್ದಾರೆ, ತಿತ್ವತಿಯಿಂದ, ನನ್ನ ಕಡೆಯಿಂದ ಎಲ್ಲರೂ ಸದಸ್ಯರು ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಇರುವವರು ಇದ್ದಾರೆ. ಕಾರಣಾಂತರಗಳಿಂದ ಬರೋಕ್ಕೆ ಸಾಧ್ಯ ಆಗಿದೆ. ಎಲ್ಲರೂ ದೂರವಾಣಿ ಮುಖಾಂತರ ಬರ್ತೇನೆ, ಸಂಘ ಕಟ್ಟಿ ನಮ್ಮ ಸಹಕಾರ ಇದೆ ಅಂತ ಸೂಚನೆ ಕೊಟ್ಟ ಪ್ರಕಾರ ನಾವು ಈ ಸಂಘವನ್ನು ಇವತ್ತು ರಚನೆ ಮಾಡಿದ್ದೇವೆ. ಇದರ ಮೇನ್ ಉದ್ದೇಶ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಇದರ ಎಲ್ಲ ಅನುಭವ ಸಹಕಾರಗಳು ಒದಗಿಸಬೇಕು. ಯಾವ ಮಟ್ಟದಲ್ಲಿ ಮಾಡೋಕ್ಕಾಗ್ತದೆ ಅಷ್ಟರ ಮಟ್ಟದಲ್ಲಿ ನಾವು ಇದನ್ನು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಇವರೆಲ್ಲರ ಸೂಚನೆ ಮೇರೆಗೆ ಅಧ್ಯಕ್ಷರಾಗಿ ನನಗೆ ಸೂಚನೆ ಮೇರೆಗೆ ನಿಲ್ಲಿಸಿರುವುದರಿಂದ ನನ್ನ ಪ್ರಯತ್ನವನ್ನು ಮಾಡಿ ಇದನ್ನು ಮುಂದುವರಿಸೋಕ್ಕೆ ಪ್ರಯತ್ನ ಮಾಡ್ತೇನೆ ಎಂದು ಈ ಸಭೆಯಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನ ಮೂರ್ನಾಡು ಸಮೀಪದ ಬಲಮುರಿ ರಸ್ತೆಯ ಬದಿಯಲ್ಲಿ ವಿದ್ಯುತ್ ಕಂಬದ ಮೇಲೆ ಅಡಚಣೆ ಉಂಟಾಗುತ್ತಿದ್ದ ಮರದ ರೆಂಬೆಗಳನ್ನು ಶುಚಿಗೊಳಿಸಿದ್ದಾರೆ. ನಾಪೋಕ್ಲು ಸಮೀಪದ ಮೂರ್ನಾಡು ಬಲಮುರಿ ರಸ್ತೆಯುದ್ದಕ್ಕೂ ಕಾಡು ಗಿಡ ಗಂಟೆಗಳು ಬೆಳೆದಿದ್ದು ವಿದ್ಯುತ್ ಸಂಪರ್ಕ ಲೈನ್ಗೆ ಅಡ್ಡಿಯಾಗುತ್ತಿರುವ ಕಾಡು ಕಡಿದು ಲೈನ್ ಸ್ವಚ್ಛ ಮಾಡಿಕೊಡಲಾಯಿತು. ಚಾಮುಂಡೇಶ್ವರಿ ವಿದ್ಯುತ್ ಪ್ರಸರಣ ಘಟಕ ಮೂರ್ನಾಡುವಿನಿಂದ ಬಲಮುರಿ ಪೈಸರಿಗೆ ಹೋಗುವ ವಿದ್ಯುತ್ ಸಂಪರ್ಕ ಲೈನ್
ಕಾವೇರಿ ನದಿಯ ಪಕ್ಕದಲ್ಲಿದ್ದು ರಸ್ತೆಯ ಬದಿಯಲ್ಲಿ ಹಾದು ಹೋಗಿದ್ದರಿಂದ ಬಿದಿರಿನ ಮೆಳೆಗಳು, ಮರ ಗಿಡ ಬಳ್ಳಿಗಳು ಹಬ್ಬಿಕೊಂಡಿದ್ದು ಅಪಾಯದ ಅಂಚಿನಲ್ಲಿತ್ತು. ಇಲಾಖೆಯ ಲೈನ್ಮನ್ಗಳಾದ ಕಿಶೋರ್ ಮತ್ತು ಜೀವನ್ ಅವರ ಮುಂದಾಳತ್ವದಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ಕಾಡು ಗಿಡಗಂಟೆಗಳನ್ನು ಕಡಿದು ಸ್ವಚ್ಛಗೊಳಿಸಲಾಯಿತು. ಪಾರಾಣೆ ಗ್ರಾಮ ಪಂಚಾಯಿತಿಯ ಪಿಡಿಒ ಬಿದ್ದಪ್ಪ ಎನ್ಎನ್ ಮತ್ತು ಸಿಬ್ಬಂದಿ ಹೈದರ ಎನ್ಎಂ ಅವರು ಭೇಟಿ ನೀಡಿದ್ದು, ಬಲಮುರಿಯಿಂದ ನಾಪೋಕ್ಲು ಪಾರಾಣೆಗೆ ಹೋಗುವ ರಸ್ತೆಯುದ್ದಕ್ಕೂ ಕಾಡು ಬೆಳೆದು ವಾಹನದ ಓಡಾಟಕ್ಕೆ ತೊಂದರೆ ಆಗಿರುವುದರಿಂದ ಕಾಡು ಕಡಿದು ಸ್ವಚ್ಛ ಮಾಡಬೇಕೆಂದು ಗ್ರಾಮಸ್ಥರಿಂದ ಮನವಿ ಮಾಡಲಾಯಿತು. ರಸ್ತೆ ಇಕ್ಕೆಲಗಳಲ್ಲಿ ಪ್ಲಾಸ್ಟಿಕ್, ಗಾಜು ಮತ್ತಿತರ ತ್ಯಾಜ್ಯಗಳನ್ನು ಎಸೆಯುತ್ತಿದ್ದು ನದಿ ಮಲಿನ ಆಗುವುದರ ಜೊತೆಗೆ ಗ್ರಾಮದ ಸೌಂದರ್ಯಕ್ಕೆ ಧಕ್ಕೆ ಆಗುತ್ತಿದೆ. ರಸ್ತೆಯುದ್ದಕ್ಕೂ ಎಚ್ಚರಿಕೆಯ ನಾಮಫಲಕ ಹಾಕಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಮನವಿ ಮಾಡಿದರು. ಮನವಿ ಸ್ಪಂದಿಸಿ ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಪಂಚಾಯತ್ ಅಧಿಕಾರಿ ಬಿದ್ದಪ್ಪ ಭರವಸೆ ನೀಡಿದರು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕುಶಾಲನಗರ ತಾಲೂಕಿನ ಪುರಸಭೆಯ ಆವರಣದಲ್ಲಿ ಗುಂಡಿಗಳನ್ನು ಮುಚ್ಚದೇ ಇರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 7.5 ಕೋಟಿ ರುಗಳ ಭಾರಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡು ಕಳೆದ 2025 ಜೂನ್ 11ರಂದು ಅತ್ಯಂತ ವೈಭವದಿಂದ ಲೋಕಾರ್ಪಣೆಗೊಂಡ ಕುಶಾಲನಗರದ ಪುರಸಭೆ ಕಚೇರಿ ಮತ್ತು ವಾಣಿಜ್ಯ ಸಂಕೀರ್ಣ ಕಟ್ಟಡದ ಆವರಣವು ಈಗ ಸಾರ್ವಜನಿಕರ ಪಾಲಿಗೆ ಅಪಾಯದ ಆಡುಕಳವಾಗಿ ಮಾರ್ಪಟ್ಟಿದೆ. ಕಚೇರಿಗೆ ಹೋಗುವ ಮುಖ್ಯ ದ್ವಾರ ಹಾಗೂ ಪುರಸಭೆ ಅಧಿಕಾರಿಗಳ ಬೈಕುಗಳನ್ನು ನಿಲ್ಲಿಸುವ ಹಾದಿಯಲ್ಲೇ ಇರುವ ಮಳೆ ನೀರು ಹರಿಯುವ ದೊಡ್ಡ ಚರಂಡಿಯ ಕಬ್ಬಿಣದ ಸರಳುಗಳು ಸಂಪೂರ್ಣವಾಗಿ ಮುರಿದು ಬಿದ್ದಿದ್ದು ಸಾರ್ವಜನಿಕರ ಪಾಲಿಗೆ ಪ್ರಾಣ ಸಂಕಟವಾಗಿ ಪರಿಣಮಿಸಿದೆ. ಪುರಸಭೆಯ ಈ ತೀವ್ರ ನಿರ್ಲಕ್ಷ್ಯದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಪುರಸಭೆ ಅಧಿಕಾರಿಗಳಿಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಭವ್ಯವಾದ ಪುರಸಭೆಯ ಹೊಸ ಕಟ್ಟಡ ಉದ್ಘಾಟನೆಯಾಗಿ ಕೇವಲ 1 ವರ್ಷ 1 ತಿಂಗಳು ಅಥವಾ 2 ತಿಂಗಳಷ್ಟೇ ಕಳೆದಿದೆ. ಇಷ್ಟು ಕಡಿಮೆ ಅವಧಿಯಲ್ಲೇ ಸುಂದರವಾದ ಇಂಟರ್ಲಾಕ್ ನೆಲಹಾಸಿನ ಮಧ್ಯದಲ್ಲೇ ಹಾದು ಹೋಗಿರುವ ಈ ಚರಂಡಿಯ ಕಬ್ಬಿಣದ ಗ್ರಿಲ್ಸ್ಗಳು ಕಳಪೆ ಗುಣಮಟ್ಟದಿಂದಾಗಿ ಈಗಾಗಲೇ ಸಂಪೂರ್ಣವಾಗಿ ತುಕ್ಕು ಹಿಡಿದು ತುಂಡು ತುಂಡಾಗಿ ಹೋಗಿವೆ. ಸದ್ಯ ಚರಂಡಿಯ ಮಧ್ಯಭಾಗದ ಸರಳುಗಳು ಸಂಪೂರ್ಣವಾಗಿ ಮಾಯವಾಗಿದ್ದು ಕಣ್ಣೆದುರೇ ದೊಡ್ಡ ಕಂದಕ ನಿರ್ಮಾಣವಾಗಿದೆ. ಕೋಟಿಗಟ್ಟಲೆ ಸಾರ್ವಜನಿಕರ ತೆರಿಗೆ ಹಣ ಬಳಸಿ ನಿರ್ಮಿಸಿದ ಕಟ್ಟಡದ ಕಾಮಗಾರಿ ಕೇವಲ 1 ವರ್ಷದ ಅವಧಿಯಲ್ಲೇ ಹೀಗೆ ಮುರಿದು ಬಿದ್ದಿರುವುದು ಇಲ್ಲಿ ನಡೆದಿರುವ ಕಳಪೆ ಕಾಮಗಾರಿ ಹಾಗೂ ಭ್ರಷ್ಟಾಚಾರಕ್ಕೆ ಸ್ಪಷ್ಟ ಸಾಕ್ಷಿ ಎಂದು ಕರವೇ ಸ್ವಾಭಿಮಾನಿ ಬಣ ಪದಾಧಿಕಾರಿಗಳು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ವೇಳೆ ಈ ಜಾಗದಲ್ಲಿ ಸಾರ್ವಜನಿಕರಿಗಾಗಲಿ ಅಥವಾ ಮೂಕ ಪ್ರಾಣಿಗಳಿಗಾಗಲಿ ಯಾವುದೇ ಅನಾಹುತ ಸಂಭವಿಸಿದರೆ ಅದಕ್ಕೆ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಿಬ್ಬಂದಿಯೇ ನೇರ ಜವಾಬ್ದಾರರಾಗುತ್ತಾರೆ ಎಂದು ಕರವೇ ಸ್ವಾಭಿಮಾನಿ ಬಣ ಎಚ್ಚರಿಸಿದೆ. ಆದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಂಡು ತಕ್ಷಣವೇ ಈ ಚರಂಡಿಗೆ ಗಟ್ಟಿಮುಟ್ಟಾದ ಕಬ್ಬಿಣದ ಸರಳುಗಳನ್ನು ಅಳವಡಿಸಿ ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪುರಸಭೆಯ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಮತ್ತು ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾ ಉಪಾಧ್ಯಕ್ಷರಾದ ರಾಜಶೇಖರ್ ಗೌಡ ಮತ್ತು ಕರವೇ ಸ್ವಾಭಿಮಾನಿ ಬಣದ ಗೌರವಾಧ್ಯಕ್ಷರಾದ ಚಂದ್ರು ಹಾಗೂ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಯಶ್ರೀ ಮುರುಗೇಶ್, ಕುಶಾಲನಗರ ತಾಲೂಕು ಸಂಚಾಲಕರಾದ ವಿಪಿ ಚಂದ್ರಣ್ಣ, ಸುಂಟಿಕೊಪ್ಪ ಹೋಬಳಿ ಅಧ್ಯಕ್ಷರಾದ ಭವ್ಯ, ಜಿಲ್ಲಾ ಸಂಚಾಲಕರಾದ ಸತೀಶ್ ಮತ್ತು ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳಾದ ವಿಲ್ಸನ್ ಮತ್ತು ನಂಜಪ್ಪ, ರಮೇಶ್ ಉಪಸ್ಥಿತರಿದ್ದರು. ಈಗ ನೋಡಿ, ಜನಗಳು ಪುರಸಭೆಗೆ ಹೋಗ್ತಾರೆ. ಪುರಸಭೆಗೆ ಹೋಗಲಿ ಇಲ್ಲೇ ಹೋಗ್ಬೇಕಲ್ವೇ ಅಲ್ವಾ? ಆಗ ಈ ಗುಂಡಿಗಳು ಏನಾಗ್ಬೋದು? ಗುಂಡಿಗಳಿಗೆ ಯಾರಾದ್ರು ಬಿದ್ದರೆ ಯಾರು ಜವಾಬ್ದಾರ ಆಗ್ತಾರೆ? ಈಗ ದನ ಕರುಗಳು ಬಿತ್ತು, ಜನ ಬಿದ್ದರು, ವಯಸ್ಸಾದವ್ರು ಬಿದ್ದರು. ಅಧಿಕಾರಿಗಳೇ ದಯವಿಟ್ಟು ಎಚ್ಚೆತ್ಕೊಳ್ಳಿ. ವೇದಿಕೆಯವರು ಪ್ರತಿದಿನ ಗಮನಿಸ್ತಾ ಇರ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಯಾವತ್ತೂ ಇದೆಲ್ಲ ಗಮನಿಸ್ತಾ ಇರ್ತದೆ. ನೋಡಿ, ಹಾಂ ನೋಡಿ, ಯಾರಿಗಾದ್ರೂ ಇದು ಮುಟ್ಟಿದ್ರೆ, ಯಾರಿಗಾದ್ರು ಹೊಡೆದ್ರೆ ಯಾರು ಜವಾಬ್ದಾರಕ್ಕೆ ನೋಡಿ. ನೋಡಿ ಇಲ್ಲಿ ಪುರಸಭೆ ಕಥೆ ನೋಡಿ, ಇಲ್ಲಿ ಹಾಂ ಡೇಂಜರ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಇದು ಯಾಕೆ ಪುರಸಭೆ ಹಿಂಗ್ ವೈರ್ ತೋರಿಸಿದ್ದಾರೆ? ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾರಂಗಿ ಗ್ರಾಮದ ನಿವಾಸಿಯಾದ ರಾಘವೇಂದ್ರ ಎಂಬಾತನು ಸಿಎಸ್ಎಫ್ಐಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಮಾವೋವಾದಿಗಳ ಗುಂಡಿಗೆ ಬಲಿಯಾಗಿದ್ದ ಯೋಧನ ಹೆಸರನ್ನ ಹಾರಂಗಿಯ ಕ್ರೀಡಾಂಗಣಕ್ಕೆ ನಾಮಕರಣ ಮಾಡಲಾಯಿತು. ಕುಶಾಲನಗರ ತಾಲೂಕು ಪುರಸಭೆಯ ಆವರಣದಲ್ಲಿ ಗುಂಡಿಗಳನ್ನು ಮುಚ್ಚದೇ ಇರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿರಾಜಪೇಟೆ ತಾಲೂಕು ನೂತನ ಪೀಠೋಪಕರಣಗಳ ಘಟಕದ ನೂತನ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್, ಹುಬ್ಬಳ್ಳಿ.